ಬೆಸ್ಟ್ ಡಿಸ್ಕೌಂಟ್ ಆಫರ್ ಎಲ್ಲಿದೆ ಅಥವಾ ಬೇರೆ ಏನು ಆಫರ್ ಇದೆ ಅನ್ನೋದನ್ನ ಕಂಪೇರ್ ಮಾಡಲೇಬೇಕಾಗತ್ತೆ. ಯಾವುದೋ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡೋರಿಗೂ ಗವರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡೋರಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಅಟ್ ಅ ಟೈಮ್ ನೀವು ಒಂದು 10 ಬ್ಯಾಂಕಲ್ಲಿ ಅಪ್ಲೈ ಮಾಡಿಬಿಡ್ತೀರಿ ಅಂದ್ಕೊಳ್ಳಿ. 10 ಬ್ಯಾಂಕ್ನವರು ನಿಮ್ಮ ಕ್ರೆಡಿಟ್ ವರ್ತಿನೆಸ್ನ ಬಗ್ಗೆ ಕ್ರಾಸ್ ಚೆಕ್ ಮಾಡ್ತಾರೆ. ಆಗ ಅದು ಹಾರ್ಡ್ ಎನ್ಕ್ವೈರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಕಷ್ಟು ಜನರಿಗೆ ತನ್ನದೇ ಆದಂಥ ಒಂದು ಸ್ವಂತ ಕಾರನ್ನ ಖರೀದಿ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿದು ಹಣವನ್ನು ಉಳಿಸಿ ಡೌನ್ ಪೇಮೆಂಟ್ ಮಾಡಿ ಕಾರ್ ಲೋನ್ ಮಾಡಿಸಿ ಕನಸಿನ ಕಾರನ್ನು ಪರ್ಚೇಸ್ ಮಾಡಿಬಿಡ್ತಾರೆ. ಆದರೆ ಕಾರ್ ಲೋನನ್ನು ಮಾಡಿಸ್ಬೇಕು ಅನ್ನುವಂಥ ಟೈಮ್ ಬಂದಾಗ ಸಾಕಷ್ಟು ಜನ ಒಂದಷ್ಟು ತಪ್ಪುಗಳನ್ನು ಮಾಡ್ತಾರೆ. ಹಾಗಾದರೆ ಕಾರ್ ಲೋನ್ ಮಾಡಿಸ್ಬೇಕಾದ್ರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏನೆಲ್ಲ ತಪ್ಪುಗಳಾಗುತ್ತೆ, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಕಾರ್ ಲೋನ್ ಪಡ್ಕೊಳ್ಳೋ ಸಂದರ್ಭ ಅನೇಕ ವಿಚಾರಗಳನ್ನು ನೀವು ಗಮನಿಸಬೇಕಾಗುತ್ತೆ. ಅದನ್ನ ಹಂತ ಹಂತವಾಗಿ ತಿಳ್ಕೊಳ್ತಿದ್ದೀರಿ. ಆದರೆ ಏನ್ ಮಾಡಬೇಕು, ಏನನ್ನ ಮಾಡಬಾರ್ದು, ಇದು ತುಂಬಾ ಇಂಪಾರ್ಟೆಂಟ್. ಕೆಲ ವಿಚಾರಗಳು ಕ್ರಾಸ್ ಚೆಕ್ ಮಾಡಿಕೊಳ್ಳೇಬೇಕು ಅಂತ ಒಂದು ಚೆಕ್ ಲಿಸ್ಟ್ ಇದ್ರೆ ಅದನ್ನ ಕ್ರಾಸ್ ಚೆಕ್ ಮಾಡದೆ ಯಾವುದೇ ಕಾರಣಕ್ಕೂ ನಿರ್ಧಾರವನ್ನು ಫೈನಲೈಸ್ ಮಾಡಬಾರ್ದು. ಯಾವುದನ್ನ ಮಾಡಬಾರ್ದು ಅನ್ನೋದಕ್ಕೂ ಒಂದು ಚೆಕ್ ಲಿಸ್ಟ್ ಇದೆ. ಆ ಚೆಕ್ ಲಿಸ್ಟ್ಗಳು ಯಾವು, ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಡೂಸ್. ಅಂದರೆ ನೀವು ಬೆಸ್ಟ್ ಡಿಸ್ಕೌಂಟ್ ಆಫರ್ ಎಲ್ಲಿದೆ ಅಥವಾ ಬೇರೆ ಏನು ಆಫರ್ ಇದೆ ಅನ್ನೋದನ್ನ ಕಂಪೇರ್ ಮಾಡಲೇಬೇಕಾಗತ್ತೆ. ಯಾಕೆ ಅಂತಂದರೆ, ಒಂದು ವೇಳೆ ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ ಅನ್ನೋ ಆಧಾರದ ಮೇರೆಗೆ ನಿಮಗೆ ಲೋನ್ ಅಮೌಂಟ್ ಎಕ್ಸ್ಟ್ರಾ ಸಿಗೋದಕ್ಕೂ ಅವಕಾಶ ಇರುತ್ತೆ ಅಥವಾ ಕಾಂಪಿಟೇಟಿವ್ ರೇಟ್ನಲ್ಲಿ ಸಿಗೋದಕ್ಕೂ ಅವಕಾಶ ಇರುತ್ತೆ. ಯಾಕೆ ಹೇಳಿ, ನೀವು ಯಾವುದೋ ಒಂದು ಫಾರ್ಚೂನ್ 500 ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತೀರಿ. ತುಂಬ ದೊಡ್ಡ ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿ, ನಿಮ್ಮ ಜಾಬ್ ಸೆಕ್ಯೂರಿಟಿ ಇದೆ, ಉತ್ತಮ ಸಂಬಳ ನಿಮಗೆ ಸಿಗ್ತಿದೆ ಅಂತಾದರೆ ನಿಮಗೆ ಸ್ವಲ್ಪ ಕಾಂಪಿಟೇಟಿವ್ ರೇಟಲ್ಲಿ ಸಿಗುವಂಥ ಸಾಧ್ಯತೆಗಳು ಹೆಚ್ಚು. ಅಂಥವರಿಗೆ ಆಫರ್ಸ್ ಸಿಗೋದು ಇರುತ್ತೆ. ಒಂದು ವೇಳೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ, ಆಗ ನಿಮಗೆ ಜಾಬ್ ಸೆಕ್ಯೂರಿಟಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ನಿಮಗೆ ಸಿಗುವ ಸಂಬಳದಲ್ಲೂ ಒಂದು ರೀತಿಯಾದ ಅಪ್ಪರ್ ಹ್ಯಾಂಡ್ ನಿಮಗೆ ಇನ್ಯಾವುದೋ ಒಬ್ಬ ಸ್ಯಾಲರಿಡ್ ಎಂಪ್ಲಾಯಿ ಅಂತ ನೋಡಿಕೊಂಡಾಗ, ಯಾವುದೋ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡೋರಿಗೂ ಗವರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡೋರಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಅದರ ಆಧಾರದ ಮೇರೆಗೆ ನಿಮಗೆ ಆಫರ್ಸ್ ಸಿಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನೀವು ಕ್ರಾಸ್ ಚೆಕ್ ಮಾಡಲೇಬೇಕು. ಇನ್ನು ಡೂಸ್ನ ಲಿಸ್ಟ್ನಲ್ಲಿ ಕಂಪೇರ್ ಮಾಡಬೇಕಾಗುತ್ತೆ. ನೀವು ಕಾರ್ ಲೋನ್ ರೇಟು ಯಾವ್ಯಾವ ಬ್ಯಾಂಕ್ನಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟಿದೆ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಲೇಬೇಕು. ನೀವೀಗ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಂದ್ಕೊಳ್ಳಿ. ಈ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಕ್ಯಾಟಗರಿಗೆ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಏನು ರೇಟ್ ಇದೆ ಅನ್ನೋದನ್ನು ಕಂಪೇರ್ ಮಾಡಲೇಬೇಕು. ಕಂಪೇರ್ ಮಾಡದೆ ಮುಂದುವರಿಯಬೇಡಿ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಕನಸಿನ ಒಂದು ಕಾರನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಯಾವ್ಯಾವುದೋ ಕಾರ್ ಲೋನ್ಗಳನ್ನ ಮಾಡಿಸಿ ಕಷ್ಟಕ್ಕೆ ಸಿಕ್ಕಾಕೊಳ್ಬೇಡಿ. ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಕಾರ್ ಲೋನ್ ಯಾವ್ದು ಬೆಸ್ಟ್, ಹೇಗೆ ಪರ್ಚೇಸ್ ಮಾಡಬೇಕು, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 1.5 ಗಂಟೆಯ ಸಂಪೂರ್ಣ ಕೋರ್ಸ್ ಇರುತ್ತೆ. ಇಲ್ಲಿ ನಿಮಗೆ ಕಾರ್ ಲೋನ್ ಮಾಡಿಸ್ಬೇಕು ಅಂತಂದ್ರೆ ಯಾವ್ದು ಬೆಸ್ಟ್, ಏನೇನು ಉಪಯೋಗ ಇರುತ್ತೆ, ಯಾವ ರೀತಿಯಾಗಿ ನೀವು ಡೌನ್ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನದು ಡಿಸ್ಕೌಂಟ್ ಫಾರ್ ಟೆನ್ಯೂರ್ಸ್. ಅಂದರೆ ನೀವು ಯಾವ ಅವಧಿಗೆ ಕೊಂಡುಕೊಳ್ತೀರಿ ಕಾರನ್ನ. 1 ವರ್ಷಕ್ಕೂ ಸಿಗುತ್ತೆ ನಿಮಗೆ ಕಾರ್ ಲೋನು, 3 ವರ್ಷಕ್ಕೆ ಸಿಗುತ್ತೆ, 5 ವರ್ಷಕ್ಕೆ, ಮ್ಯಾಕ್ಸಿಮಮ್ 7 ವರ್ಷದವರೆಗೆ ನೀವು ಕಾರ್ ಲೋನನ್ನು ಪಡ್ಕೊಳ್ಬಹುದು. ಸೊ ಹೀಗಾಗಿ ಯಾವ ಟೆನ್ಯೂರಿಗೆ ಯಾವ ಥರದ ಡಿಸ್ಕೌಂಟ್ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಒಂದು ವೇಳೆ ನೀವು ಹೆಚ್ಚು ಅವಧಿಗೆ ಕಾರ್ ಲೋನ್ ಕೊಂಡ್ಕೊಳ್ತಿದ್ದೀರಿ ಅಂತಂದಾಗ ನಿಮಗೆ EMI ಕಡಿಮೆ ಆಗುತ್ತೆ. ಒಂದು ವೇಳೆ ನೀವು ಕಡಿಮೆ ಅವಧಿಗೆ ನಾನು ತೀರಿಸಬೇಕು ಅಂತ ಅಂದ್ಕೊಳ್ತೀನಿ, ನಾನೊಂದು 2 ವರ್ಷ 24 ತಿಂಗಳಲ್ಲಿ ನಾನು 10 ಲಕ್ಷ ರೂಪಾಯಿ ತೊಗೊಂಡ್ರು ಕಾರ್ ಲೋನನ್ನು ತೀರಿಸ್ಬಿಡ್ತೀನಿ ಅಂತಂದರೆ ನಿಮ್ಮ ಕ್ರೆಡಿಟ್ ಪ್ರೊಫೈಲು, ನಿಮ್ಮ ಅರ್ನಿಂಗ್ ಪೊಟೆನ್ಷಿಯಲ್ಲು, ಜಾಬ್ ಸೆಕ್ಯೂರಿಟಿ ಇದೆಲ್ಲವನ್ನು ಗಮನಿಸಿ ನಿಮಗೆ ಕಾಂಪಿಟೇಟಿವ್ ರೇಟ್ನಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ನೀವು ಅದನ್ನು ಕಂಪೇರ್ ಮಾಡದೆ ಮುಂದುವರಿಯೋ ಹಾಗಿಲ್ಲ. ಇದನ್ನು ಹೇಗೆ ಕಂಪೇರ್ ಮಾಡೋದು? ಬಹಳ ಸುಲಭ. ನೀವು ಇಂಡಿವಿಜುವಲಿ ಬ್ಯಾಂಕ್ಗಳಿಗೆ ಕಾಲ್ ಮಾಡಿ, ನನ್ನ ಕ್ರೆಡಿಟ್ ಪ್ರೊಫೈಲ್ ಹೀಗಿದೆ, ನನ್ನ ಸಂಬಳ ಎಷ್ಟಿದೆ, ಎಷ್ಟು ಸಾಲ ಸಿಗಬಹುದು ಅಂತ ನೀವು ಆನ್ಲೈನಲ್ಲೂ ಚೆಕ್ ಮಾಡಬಹುದು, ಕೇಳಬಹುದು. ಅದನ್ನು ಹೊರತುಪಡಿಸಿ ಸಿಂಪ್ಲಿ ನಿಮ್ಮ ಬ್ರೌಸರನ್ನು ಓಪನ್ ಮಾಡಿ ಕಾರ್ ಲೋನ್ ಲೆಂಡಿಂಗ್ ರೇಟ್ ಅಂತೆಲ್ಲ ಕೊಟ್ಟರು ನಿಮಗೆ ಇತರೆ ಬ್ಯಾಂಕ್ಗಳ ಕಂಪ್ಯಾರಿಸನ್ ನಿಮಗೆ ಸಿಕ್ಬಿಡುತ್ತೆ. ನಾನೀಗ ಅಂಥದ್ದೇ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಿ, SBIನಲ್ಲಿ 7.7% ಆರಂಭಗೊಳ್ಳುತ್ತೆ. ICICI ಬ್ಯಾಂಕ್ನಲ್ಲಿ 7.90%, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 7.55, ಜಮ್ಮು ಕಾಶ್ಮೀರ್ ಬ್ಯಾಂಕ್ RRR+.75. ಅಂದರೆ ಈ ರೆಪೋ ಲಿಂಕ್ಡ್ ಲೆಂಡಿಂಗ್ ರೇಟ್ ಅಂತ ಇರುತ್ತೆ.
ರೆಪೋ ಅಂತಂದ್ರೆ ಬ್ಯಾಂಕ್ಗಳಿಗೆ RBI ಕೊಡುವಂತಹ ಸಾಲ ಎಷ್ಟು ಪರ್ಸೆಂಟಿಗೆ ಕೊಡುತ್ತೆ. ಈಗ ನಾನೊಂದು ಬ್ಯಾಂಕು RBI ನಿಂದ ಸಾಲ ಪಡ್ಕೊಳ್ತೀನಿ ಅಂದ್ರೆ ನಾನೆಷ್ಟು ಪರ್ಸೆಂಟ್ ಕೊಡಬೇಕು ಅನ್ನೋದು ರೆಪೋ ರೇಟು. ಅದಕ್ಕೆ ಲಿಂಕ್ಡ್ ರೆಪೋ ಲಿಂಕ್ಡ್ ಲೆಂಡಿಂಗ್ ರೇಟ್ ಅಂತ ಏನಿದೆ ಅದರ ಈಗ 10% ಇದ್ರೆ ಅದು ಪ್ಲಸ್ 0.75% ನೀವು ಫ್ಲೋಟಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದಂತೆ ನೀವು ಕಟ್ಟಬೇಕಾಗಿರೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಫಿಕ್ಸೆಡ್ ರೇಟ್ ಅಂತ ತಗೊಂಡ್ರೆ RLLR ಪ್ಲಸ್ 1.5%, 10% RLLR ಇದ್ರೆ ಪ್ಲಸ್ 1.5% ಅಂದರೆ 11.5%. ಅದು ನೀವು ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ತಗೊಂಡ್ರೆ ಜಮ್ಮು ಕಾಶ್ಮೀರ್ ಬ್ಯಾಂಕ್ನಲ್ಲಿ. ಕೆನರಾ ಬ್ಯಾಂಕಲ್ಲಿ 7.3, HDFC 7.95, ಕರೂರ್ ವೈಶ್ಯ ಬ್ಯಾಂಕ್ 7.9, ಸೌತ್ ಇಂಡಿಯಾ ಬ್ಯಾಂಕ್ 8.80. ಹೀಗೆ ನೋಡಿ ನಿಮಗೆ ಫೆಡರಲ್ ಬ್ಯಾಂಕ್ 8.5 ಇದೆ, ತಮಿಳ್ನಾಡು ಮರ್ಕೆಂಟೈಲ್ ಬ್ಯಾಂಕ್ ನಿಮಗೆ 8.25 ಇದೆ, 7% ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಇದೆ. ಹೀಗೆ ನಿಮಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅದನ್ನ ಗಮನಿಸಿ ನೀವು ಮುಂದುವರಿಬೇಕು, ಮರೆಯಬೇಡಿ. ಹಾಗಾದ್ರೆ ಡೋಂಟ್ಸ್ಗಳ ಬಗ್ಗೆ ನಾವೀಗ ಗಮನ ಹರಿಸಬೇಕು. ಏನನ್ನ ನಾವು ಮಾಡಬಾರದು. ಮೊದಲನೇದು ನೋಡಿ, ಯಾವುದೇ ಕಾರಣಕ್ಕೂ ನೀವು ಎಷ್ಟು ಲೋನಿಗೆ ಎಲಿಜಿಬಲ್ ಇದ್ದೀರಿ ಅನ್ನೋದನ್ನ ತಿಳ್ಕೊಂಡ ಮೇಲೆ ಅದನ್ನ ದಾಟಬೇಡಿ. ಆ ಗೆರೆಗೆ ನೀವು ಫಿಕ್ಸ್ ಆಗ್ಬಿಡಿ. ನಿಮ್ಮ ಎಲಿಜಿಬಿಲಿಟಿ 5 ಲಕ್ಷನ 5 ಲಕ್ಷಕ್ಕಿಂತ ಕಡಿಮೆನೇ ತಗೊಳ್ಳಿ, ಜಾಸ್ತಿ ತಗೊಳಕ್ ಹೋಗಬೇಡಿ. ಆ ಎಲಿಜಿಬಿಲಿಟಿಯನ್ನು ಮೀರಿದ್ರೆ ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ. ಬ್ಯಾಂಕ್ನವರೇನೋ ಕೊಟ್ಬಿಡ್ತಾರೆ, ಅನುಭವಿಸೋರು ನೀವು. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಎಲಿಜಿಬಿಲಿಟಿಗಿಂತ ಜಾಸ್ತಿ ಅಮೌಂಟ್ನ ಕಾರ್ನ ಬಗ್ಗೆ ಕನಸು ಕಾಣಬೇಡಿ, ಮುಂದುವರಿಬೇಡಿ. ಮುಂದಿನದು, ಮಲ್ಟಿಪಲ್ ಬ್ಯಾಂಕ್ಗಳಲ್ಲಿ ಅಪ್ಲೈ ಮಾಡಬಾರದು. ಯಾಕೆ ಅಂತಂದ್ರೆ ನೋಡಿ, ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕಿಗೆ ಅಪ್ಲೈ ಮಾಡ್ತೀರಿ. ಆ ಬ್ಯಾಂಕ್ನವರು ಏನು ಮಾಡ್ತಾರೆ, ನೀವು ಕೊಟ್ಟಿರೋ ಮಾಹಿತಿ ಆಧಾರದ ಮೇರೆಗೆ ಒಂದು ಹಾರ್ಡ್ ಎನ್ಕ್ವೈರಿ ಅಂತ ಮಾಡ್ತಾರೆ. ಅಂದರೆ ನಿಮ್ಮ ಕ್ರೆಡಿಟ್ ಪ್ರೊಫೈಲನ್ನು ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಹಾರ್ಡ್ ಎನ್ಕ್ವೈರಿ. ಈತನಿಗೆ ಬೇರೆ ಬೇರೆ ಕಡೆ ಏನಾದರೂ ಲೋನ್ಗಳಿದ್ದಾವ, ಈತ ಸರಿಯಾಗಿ ಕಟ್ತಾನ, ಸಿಬಿಲ್ ಸ್ಕೋರ್ ಎಷ್ಟಿದೆ ಅನ್ನೋದನ್ನ ಬ್ಯಾಂಕ್ನವರು ಕ್ರಾಸ್ ಚೆಕ್ ಮಾಡ್ತಾರೆ, ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸನ್ನು. ಅದು ಒಂದು ಹಾರ್ಡ್ ಎನ್ಕ್ವೈರಿ ಅಂತ ಆಗುತ್ತೆ. ಅಟ್ ಅ ಟೈಮ್ ನೀವು ಒಂದು 10 ಬ್ಯಾಂಕಲ್ಲಿ ಅಪ್ಲೈ ಮಾಡಿಬಿಡ್ತೀರಿ ಅಂದ್ಕೊಳ್ಳಿ, 10 ಬ್ಯಾಂಕ್ನವರು ನಿಮ್ಮ ಕ್ರೆಡಿಟ್ ವರ್ತಿನೆಸ್ನ ಬಗ್ಗೆ ಕ್ರಾಸ್ ಚೆಕ್ ಮಾಡ್ತಾರೆ. ಆಗ ಅದು ಹಾರ್ಡ್ ಎನ್ಕ್ವೈರಿ. ಎಷ್ಟು? 10 ಎನ್ಕ್ವೈರಿಗಳು ಅಂತ ಆಗುತ್ತೆ. ಆಗ ನಿಮಗೆ ನಿಮ್ಮ ಸಿಬಿಲ್ ಸ್ಕೋರ್ನ ಮೇಲೆ ನೆಗೆಟಿವ್ ಪ್ರಭಾವ ಬೀರುತ್ತೆ. ಹೀಗಾಗಿ ನಿಮ್ಮ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಸಾಧ್ಯತೆಯೂ ಇರುತ್ತೆ. ಹೀಗಾಗಿ ಮಲ್ಟಿಪಲ್ ಬ್ಯಾಂಕ್ಗಳಿಗೆ ಅಟ್ ಎ ಟೈಮ್ ಅಪ್ಲೈ ಮಾಡಬೇಡಿ. ಕಂಪೇರ್ ಮಾಡಿಕೊಂಡು ಯಾವುದೋ ಒಂದು ಪ್ರಾಪರ್ ಬ್ಯಾಂಕ್ನಲ್ಲಿ ನೀವು ಅಪ್ಲೈ ಮಾಡಿದರೆ ಸಾಕು. ಮುಂದಿನದು, ನೀವು ಏನು ಮಾಡಬಾರ್ದು ಅಂತಂದರೆ, ನಿಮ್ಮ ಸ್ಯಾಲ್ರಿ ಅಕೌಂಟ್ ಎಲ್ಲಿದೆಯೋ ಆ ಬ್ಯಾಂಕ್ನವರು ಈತ ನಮ್ಮ ಗ್ರಾಹಕನಪ್ಪ ಅನ್ನೋ ಕಾರಣಕ್ಕೆ ಕಡಿಮೆ ಕೊಟ್ಬಿಡ್ತಾರೆ ಅಥವಾ ತುಂಬ ಲಾಭದಾಯಕ ಆಫರನ್ನು ನಿಮಗೆ ಕೊಡ್ತಾರೆ ಅನ್ನೋ ಯಾವುದೇ ಥರದ ಸಾಧ್ಯತೆಗಳಿಲ್ಲ. ಆ ಥರ ಆಗಬೇಕು ಅಂತಿಲ್ಲ. ಸೊ ಹಾಗಾಗಿ ನಿಮ್ಮ ಅಕೌಂಟ್ ಎಲ್ಲಿದೆಯೋ, ನಿಮ್ಮ ಸ್ಯಾಲ್ರಿ ಅಕೌಂಟ್ ಎಲ್ಲಿದೆಯೋ ಅಲ್ಲೇ ಹೋಗಿ ನಾನು ತಗೊಳ್ಬೇಕು ಎಂಬ ಯಾವುದೇ ಕಂಪಲ್ಷನ್ ಇಲ್ಲ. ಸೊ ಆ ಕಾರಣಕ್ಕೆ ನಿಮ್ಮ ಕ್ರೆಡಿಟ್ ವರ್ತಿನೆಸ್ನ ಆಧಾರದ ಮೇರೆಗೆ ಬೇರೆ ಬೇರೆ ಬ್ಯಾಂಕ್ಗಳನ್ನು ನೀವು ಖಂಡಿತ ಕನ್ಸಿಡರ್ ಮಾಡಬಹುದು, ಅದನ್ನು ಮರೆಯಬೇಡಿ. ಹಾಗಾದ್ರೆ ಈ ಎಲಿಜಿಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನೋಡಿ, SBIನಲ್ಲಿ ಆ ಥರದೊಂದು ಅವಕಾಶ ಇದೆ. ಇನ್ನು ಬೇರೆ ಬೇರೆ ವೆಬ್ಸೈಟ್ಗಳಲ್ಲೂ ಸಹ ನೀವು ಕ್ರಾಸ್ ಚೆಕ್ ಮಾಡಿಕೊಳ್ಳಬಹುದು. ನಾನೀಗ SBI ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನ್ಯೂ ಕಾರ್ ಲೋನ್ ಅಥವಾ ನೀವು ಸರ್ಟಿಫೈಡ್ ಪ್ರೀ ಓನ್ಡ್ ಕಾರನ್ನು ಕೊಂಡ್ಕೊಳ್ಬಹುದು. ಅದನ್ನು ಎಂಟರ್ ಮಾಡಬೇಕು ನೀವು, ಲೋನ್ ಫಾರ್ ಅ ನ್ಯೂ ಕಾರ್. ಹಾಗೆಯೇ ಇಲ್ಲಿ ಮೊದಲನೇ ಆಪ್ಷನ್ ಇದೆ, ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಡು ಯು ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ರಿಲೇಷನ್ಶಿಪ್ ವಿತ್ SBI? ನಾನು ನೋ ಅಂತ ಕೊಡ್ತಿದ್ದೀನಿ, ಯಾವುದೇ ಥರದ ರಿಲೇಷನ್ಶಿಪ್ ಇಲ್ಲ ಅಂತ. ಇರೋರು ಎಸ್ ಅಂತ ಕೊಡಬಹುದು. ಮುಂದಿನದು, ವೆಹಿಕಲ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಯಾವ ಕಾರು ನೋಡಿ, ನಿಮಗೆ ಅನೇಕ ಕಾರ್ಗಳಿದ್ದಾವೆ, ನಿಸಾನು, ಪಾರ್ಷೆ, ಮಹೀಂದ್ರ, ಲ್ಯಾಂಡ್ ರೋವರ್, ಇಸುಜು, ಜಾಗ್ವಾರ್ ಎಲ್ಲವೂ ಇದೆ. ನಾನೀಗ ಇಲ್ಲಿ ಮಾರುತಿ ಅಂತ ಕೊಡ್ತೀನಿ. ಸೆಲೆಕ್ಟ್ ಮಾಡೆಲ್, ರಿಟ್ಸ್, ಓಕೆ, ಕ್ಲಿಕ್ ಮಾಡ್ತಿದ್ದೀನಿ. ಕಾರ್ ವೇರಿಯಂಟ್ LXi, ಸೆಲೆಕ್ಟ್ ಕಾರ್ ಟೈಪ್, ಎಸ್, SUV, MPV ಆರ್ MUV. ಎಕ್ಸ್ ಶೋರೂಮ್ ಪ್ರೈಸು ನಾನಿಲ್ಲಿ ಒಂದು 7 lakhs ಕೊಡ್ತೀನಿ. ಆನ್ ರೋಡ್ ಪ್ರೈಸ್ ಎಲ್ಲವೂ ಸೇರಿಸಿ ಒಂದು 9 lakhs ಕೊಡ್ತೀನಿ. ಓಕೆ, ಡೇಟ್ ಆಫ್ ಬರ್ತ್ ಕೊಟ್ಟು ಜೆಂಡರ್ ಸೆಲೆಕ್ಟ್ ಮಾಡಿ, ರೆಸಿಡೆಂಟ್ ಟೈಪ್ ರೆಸಿಡೆಂಟ್ ಇಂಡಿಯನ್, ಇನ್ಕಮ್ ಡೀಟೇಲ್ಸ್, ಸ್ಯಾಲ್ರಿಡ್, ಆಕ್ಯುಪೇಷನ್ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್, ಗ್ರಾಸ್ ಮಂತ್ಲಿ ಸ್ಯಾಲ್ರಿ 25,000, ನೆಟ್ ಮಂತ್ಲಿ ಸ್ಯಾಲ್ರಿ 22,500, ವೇರಿಯಬಲ್ ನಿಲ್, ರೆಂಟಲ್ ಇನ್ಕಮ್ ಇಲ್ಲ, ಅದರ್ ಮಂತ್ಲಿ ಇನ್ಕಮ್ ಇಲ್ಲ, ಎಕ್ಸಿಸ್ಟಿಂಗ್ EMIs ಯಾವುದೇ ಥರದ್ದಿಲ್ಲ. ಆರ್ಗನೈಸೇಷನ್ ಟೈಪ್ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಲಿಸ್ಟೆಡ್ ಪ್ರೈವೇಟ್, ಅನ್ಲಿಸ್ಟೆಡ್ ಪ್ರೈವೇಟ್. ಸೊ ಇದು ಅನ್ಲಿಸ್ಟೆಡ್. ಎಂಪ್ಲಾಯರ್ ನೇಮ್, ಓಕೆ, ಸೊ ನಾನು indianmoney.com ಸೆಲೆಕ್ಟ್ ಮಾಡಿದ್ದೀನಿ.
ಹ್ಯಾವ್ ಅ ಕಾರ್ಪೊರೇಟ್ ಸ್ಯಾಲ್ರಿ ಪ್ಯಾಕೇಜ್ ವಿತ್ SBI? ನೋ, ಇಲ್ಲ. ಕೋ ಅಪ್ಲಿಕೆಂಟ್ಸ್? ಇಲ್ಲ, ನಾನು ಯಾವುದನ್ನು ಎಂಟ್ರಿ ಮಾಡ್ತಾ ಇಲ್ಲ. ಓಕೆ, ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಗೆಯೇ ಇಮೇಲ್ ಐಡಿಯನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಬರುತ್ತೆ, ಅದನ್ನು ಎಂಟರ್ ಮಾಡಿ. QC5X. ಕ್ಯಾಪ್ಚಾ ಎಂಟರ್ ಮಾಡಿದ ನಂತರದಲ್ಲಿ ಐ ಹಿಯರ್ ಬೈ ಆಥರೈಸ್ ಅನ್ನೋ ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಲೋನ್ ಕ್ವೋಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ಯಾವುದನ್ನಾದರೂ ಫಿಲ್ ಮಾಡಿಲ್ಲ ಅಂತಂದರೆ ನಿಮಗೆ ಆ ನೋಟಿಫಿಕೇಶನ್ ತೋರಿಸುತ್ತೆ. ನಾನು ಸ್ಟೇಟನ್ನು ಫಿಲ್ ಮಾಡಿರಲಿಲ್ಲ, ಸೊ ಹೀಗಾಗಿ ಫಿಲ್ ಮಾಡ್ತಿದ್ದೀನಿ. ಓಕೆ, ಬ್ಯಾಂಗ್ಳೂರ್ ಸಿಟಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಎಂಟರ್ ಮಾಡಿದ್ದೀನಿ. ಗೆಟ್ ಲೋನ್ ಕೋಟ್. ಒನ್ಸ್ ನೀವು ಇದನ್ನೆಲ್ಲ ಫಿಲ್ ಮಾಡಿದ ಮೇಲೆ ನಿಮಗೆ OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಬೇಕು. ಆ ಬಳಿಕ ಇಲ್ಲೊಂದು ಕ್ಯಾಪ್ಚಾ ಇದೆ, ಅದನ್ನು ಎಂಟರ್ ಮಾಡಿದರೆ ನಿಮ್ಮ ಲೋನ್ ಎಲಿಜಿಬಿಲಿಟಿಯನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ನನಗೆ ನನ್ನ ಸ್ಯಾಲ್ರಿ ಪ್ರೊಫೈಲ್ನ ಆಧಾರದ ಮೇರೆಗೆ ನನಗೆ ಟೇಕ್ ಹೋಮ್ 22,500 ಇದೆ. ಗ್ರಾಸ್ CTC ಅಂತ ನಾವು ನೋಡಿಕೊಂಡ್ರೆ 25,000 ಇದೆ. ಹೀಗಾಗಿ ನೋಡಿ, ಎಲಿಜಿಬಿಲಿಟಿ 7.15 lakhs. ನನಗೆ 7,15,000 ಮ್ಯಾಕ್ಸಿಮಮ್ ಕೊಡೋದಕ್ಕೆ ಸಾಧ್ಯ. ನೀವು ಬೇಕಾದರೆ ಕಡಿಮೆನೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆ್ಯಂಡ್ ಲೋನ್ ಟೆನ್ಯೂರ್ ಮ್ಯಾಕ್ಸಿಮಮ್ 84 months ಇದೆ. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನೀಗ ಒಂದು 2 ವರ್ಷದ ಲೋನ್ ಅವಧಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, 24 months ಅಂತ. ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ಇನ್ನಷ್ಟು ಮಾಹಿತಿ ಇದೆ. ನ್ಯೂ ಕಾರ್ ಲೋನ್ 7.15 lakhs ಲೋನ್ ಅಮೌಂಟು ಫಾರ್ 84 months. ಒಂದು ವೇಳೆ ಅವಧಿ ಬದಲಾಯಿತು ಅಂತ ಅಂದರೆ ನಿಮಗೆ ಸಿಗುವಂತಹ ಸಾಲದ ಪ್ರಮಾಣದಲ್ಲೂ ಕಡಿಮೆ ಆಗುತ್ತೆ. ಅದರಲ್ಲಿ ಯಾವುದೇ ಥರದ ಬದಲಾವಣೆ ಇರೋದಿಲ್ಲ. ನೀವು ಅದನ್ನೂ ಸಹ ಇಷ್ಟು ಅವಧಿಯಲ್ಲಿ ನಾನು ಕಾರ್ ಲೋನ್ ಪಡ್ಕೊಳ್ತೀನಿ ಅಂತಂದರೆ ಎಷ್ಟು ಎಲಿಜಿಬಿಲಿಟಿ ಇದೆ ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. 8.25% ಬೆಸ್ಟ್ ರೇಟು, 11,233 ನಿಮಗೆ EMI ಆಗುತ್ತೆ. ಪ್ರಾಸೆಸಿಂಗ್ ಫೀ 1,770 rupees. ಹೀಗೆ ನೀವು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡಿಕೊಳ್ಳಬಹುದು. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಆ ಚೆಕ್ ಲಿಸ್ಟನ್ನು ಹಿಡ್ಕೊಂಡು ಮುಂದಿನದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್.